ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆದರದ ಸ್ವಾಗತ. ಮುದ್ದು ವಿದ್ಯಾರ್ಥಿಗಳೇ, ಇವತ್ತಿನ ಈ ತರಗತಿಯಲ್ಲಿ ನಾವು ಅಧ್ಯಾಯ 7 ಚಾಪ್ಟರ್ 7 ಡೆಮಾಕ್ರಸಿ ಪ್ರಜಾಪ್ರಭುತ್ವ ಈ ಒಂದು ಪಾಠದ ಕನ್ನಡದ ಅನುವಾದವನ್ನು ನೋಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈಗ ನಾವು ನೋಡೋಣ ಈ ಒಂದು ಪಾಠದ ಅಧ್ಯಾಯದ ಕನ್ನಡದ ಅನುವಾದವನ್ನು. ಎಂಟ್ರಿ ಇಂಟು ದ ಚಾಪ್ಟರ್ ಈಗ ಪಾಠಕ್ಕೆ ಪ್ರವೇಶವನ್ನು ಪಡೆಯೋಣ. ಲುಕ್ ಆಟ್ ದ ಪಿಕ್ಚರ್ ಆನ್ ದ ಲೆಫ್ಟ್. ನಿಮ್ಮ ಎಡಬದಿಗೆ ಇರತಕ್ಕಂತಹ ಪಿಕ್ಚರನ್ನು ಲುಕ್ ಆಟ್ ದ ಪಿಕ್ಚರ್ ಆನ್ ದ ಲೆಫ್ಟ್ ಹೂ ಸಿಟ್ಸ್ ಆನ್ ದ ಥ್ರೋನ್. ಇಲ್ಲಿ ನೋಡಿ, ಎಡಬದಿಗೆ ಯಾರು ಒಂದು ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾನೆ ಅನ್ನೋದನ್ನು ನೋಡ್ಕೊಳ್ಳಿ. ಅದು ಇರತಕ್ಕಂಥದ್ದು ರಾಜವಂಶ, ರಾಜರ ಆಳ್ವಿಕೆ. ರಾಜನೇ ಎಲ್ಲ ಅಧಿಕಾರಗಳನ್ನ ಹೊಂದಿರತಕ್ಕಂಥವನು, ಅದಕ್ಕೆ ಸರ್ವಾಧಿಕಾರಿ ಅಂತ ಕರೀತೇವೆ. ರಾಜ ಸರ್ವಾಧಿಕಾರಿಯಾಗಿದ್ದು ಅವನ ಒಬ್ಬನ ಆಡಳಿತದಲ್ಲಿಯೇ ಅಥವಾ ಅವನ ಒಬ್ಬನ ಕಡೆಯಿಂದನೇ ಆಳ್ವಿಕೆ ನಡೀತಾ ಇರುತ್ತೆ ಅಂತಕ್ಕಂಥದ್ದು. ಆ್ಯಂಡ್ ಹೂ ಆರ್ ಸಿಟ್ಟಿಂಗ್ ಆನ್ ಐದರ್ ಆಫ್ ಹೀಸ್ ಸೈಡ್ಸ್. ಅವನ ಅಕ್ಕಪಕ್ಕದಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ಯಾರು ಅಂತಂದರೆ ದೋಸ್ ಆರ್ ಮಿನಿಸ್ಟರ್ಸ್. ಅವರು ಮಂತ್ರಿಗಳು, ಆತ ಹೇಳಿದ ಹಾಗೆ ಕೆಲಸ ಮಾಡ್ತಕ್ಕಂತಹ ಮಂತ್ರಿಗಳು ಅಂಥೇಳಿ. ಇನ್ನು ಮುಂದೆ ನೋಡ್ತಕ್ಕಂಥದ್ದು 3ನೇ ಪ್ರಶ್ನೆ ಇದೆ. ಕ್ಯಾನ್ ಯು ಟೆಲ್ ಮೀ ವಾಟ್ ದ ಪರ್ಸನ್ ಆನ್ ರೈಟ್ ಸೈಡ್ ಈಸ್ ಡೂಯಿಂಗ್. ಹಾಗಾದರೆ ಆದ ಬಲಬದಿಗೆ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ವೋಟಿಂಗ್ ಮಾಡ್ತಾ ಇದ್ದಾನಲ್ಲ, ಏನು ಮಾಡ್ತಾ ಇದ್ದಾನೆ ಅಂತಂದರೆ ಆತ ವೋಟಿಂಗ್ ಮಾಡ್ತಾ ಇದ್ದಾನೆ, ಮತದಾನವನ್ನು ಮಾಡ್ತಾ ಇದ್ದಾನೆ. ಹ್ಯಾವ್ ಯು ಸೀನ್ ಪೀಪಲ್ ಕಾಸ್ಟಿಂಗ್ ವೋಟ್ಸ್ ಎನಿ ಟೈಮ್. ನೀವು ಜನ ವೋಟ್ ಮಾಡೋದನ್ನು ನೋಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನೀವು ಸಹಜವಾಗಿ ವೋಟ್ ಮಾಡೋದನ್ನು ನೋಡಿರ್ತೀರಿ. ನಿಮ್ಮ ತಂದೆ, ನಿಮ್ಮ ತಾಯಿ ಇವರೆಲ್ಲ ವೋಟ್ ಮಾಡೋದನ್ನು ನೀವು ನೋಡಿರ್ತೀರಿ. ಈಗ ನೋಡೋಣ ಪಾಠವನ್ನು. ಒನ್ಸ್ ಅಪಾನ್ ಅ ಟೈಮ್, ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದನು. ಕಿಂಗ್ ಚಂದ್ರಸೇನ ವಾಸ್ ರೂಲಿಂಗ್ ಓವರ್ ರಜಪೂತ, ರತ್ನಾಪುರ ಅಂಥೇಳಿ. ಒನ್ಸ್ ಅಪಾನ್ ಅ ಟೈಮ್ ಅಂತಂದರೆ ಒಂದಾನೊಂದು ಕಾಲದಲ್ಲಿ ಏನಾಗಿತ್ತಪ್ಪ ಅಂತಂದರೆ ಚಂದ್ರಸೇನ ಎಂಬ ಅಂತಕ್ಕಂಥ ಒಬ್ಬ ರಾಜ ಏನು ಮಾಡ್ತಾ ಇದ್ದ, ರತ್ನಾಪುರ ಅಂತಕ್ಕಂಥ ಒಂದು ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ದ. ಹೀಸ್ ಕ್ವೀನ್ ಡೈಡ್ ಆಫ್ಟರ್ ಗಿವಿಂಗ್ ಬರ್ತ್ ಟು ಅ ಸನ್. ಆತನ ರಾಣಿ ಅಂದರೆ ಆ ಚಂದ್ರಸೇನನ ರಾಣಿ ಏನು ಮಾಡ್ತಾಳೆ, ಒಂದು ಮಗುವಿಗೆ ಜನ್ಮ ಕೊಟ್ಟು ಅವಳು ತೀರಿ ಹೋಗುತ್ತಾಳೆ. ಲೇಟರ್, ನಂತರ ದ ಕಿಂಗ್ ಮ್ಯಾರಿಡ್ ಹೀಸ್ ಕೋರ್ಟ್ ಡ್ಯಾನ್ಸರ್. ತದನಂತರದಲ್ಲಿ ರಾಜ ಏನು ಮಾಡ್ತಾನೆ, ಅವಳ ಕೋರ್ಟ್ನಲ್ಲಿ ನೃತ್ಯ ಮಾಡ್ತಕ್ಕಂಥ, ಅವನ ಆಸ್ಥಾನದಲ್ಲಿ ನೃತ್ಯ ಮಾಡ್ತಕ್ಕಂಥ ಒಬ್ಬ ನರ್ತಕಿಯನ್ನು ಆತ ಮದುವೆ ಆಗ್ತಾನೆ. ಶಿ ಆಲ್ಸೋ ಗೇವ್ ಹಿಮ್ ಅ ಸನ್ ಇನ್ ಕೋರ್ಸ್ ಆಫ್ ಟೈಮ್. ಈಗ ತದನಂತರದಲ್ಲಿ ಏನು ಮಾಡ್ತಾಳೆ ಅಂದರೆ ಅವಳು ಸ್ವಲ್ಪ ಸಮಯದ ಬಳಿಕ ಏನು ಮಾಡ್ತಾಳೆ, ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ದ ಬ್ರದರ್ಸ್ ಜಾಯ್ನ್ಡ್ ಅ ಗುರುಕುಲ. ಇಬ್ಬರು ಏನು ಮಾಡ್ತಾರೆ ಅಂದರೆ ಗುರುಕುಲವನ್ನು ಇಬ್ಬರು ಜನ ಸಹೋದರರು ಸೇರಿಕೊಳ್ಳುತ್ತಾರೆ. ಟೀಚರ್ಸ್ ಹೌಸ್, ಗುರುಕುಲ ಅಂದರೆ ಟೀಚರ್ಸ್ ಹೌಸ್ ಅದು. ಆ್ಯಂಡ್ ಲರ್ನ್ ಮೆನಿ ಥಿಂಗ್ಸ್, ಅವರು ಭಾಳಷ್ಟು ವಿಚಾರಗಳನ್ನು ಕಲಿತಾರೆ. ಆ್ಯಂಡ್ ಬಿಕಮ್ ಹೈಲಿ ಎಜುಕೇಟೆಡ್, ಮತ್ತು ಅವರು ಉನ್ನತ ಶಿಕ್ಷಣವನ್ನು ಪಡಿತಾರೆ ಅಂಥೇಳಿ. ಅವರು ಹೈಲಿ ಎಜುಕೇಟೆಡ್ ಆಗ್ತಾರೆ, ಭಾಳಷ್ಟು ವಿದ್ಯೆಯನ್ನು ಕಲಿತು ಜಾಣರಾಗ್ತಾರೆ ಅಂತಕ್ಕಂಥದ್ದು. ತದನಂತರದಲ್ಲಿ ದ ಕಿಂಗ್ ಬಿಕೇಮ್ ಓಲ್ಡ್ ಆ್ಯಂಡ್ ಮೇಡ್ ಹಿಸ್ ಫಸ್ಟ್ ಸನ್ ದ ಹೇರ್ ಅಪಾರೆಂಟ್ ಅಂತ ಹೇಳ್ತಾರೆ. ಅಪ್ಯಾರೆಂಟ್ ಅಂತಂದರೆ ಯುವರಾಜನನ್ನಾಗಿ ನೇಮಕ ಮಾಡ್ತಾನೆ. ಯಾರು, ರಾಜ ತನ್ನ ಮೊದಲನೇ ಮಗನನ್ನು. ದ ಡ್ಯಾನ್ಸರ್ ಕ್ವೀನ್ ಬಿಕೇಮ್ ಆ್ಯಂಗ್ರಿ. ಆಗ ದ ಡ್ಯಾನ್ಸರ್ ಕ್ವೀನ್ ಬಿಕೇಮ್ ಆ್ಯಂಗ್ರಿ ಬಿಕಾಸ್ ಹರ್ ಸನ್ ಕುಡ್ ನಾಟ್ ಬಿ ಅ ದ ಕಿಂಗ್. ಈಗ ಡ್ಯಾನ್ಸರ್ ಕ್ವೀನ್ ಏನು ಮಾಡ್ತಾಳೆ, ತುಂಬ ಸಿಟ್ಟಾಗ್ತಾಳೆ. ಯಾರ ಮೇಲೆ, ರಾಜನ ಮೇಲೆ. ಯಾಕಂದರೆ ಅವಳ ಮಗನನ್ನು ಆತ ರಾಜ ಮಾಡಲಿಲ್ಲಲ್ಲ, ಆ ಕಾರಣಕ್ಕಾಗಿ. ಶಿ ಕ್ರಿಯೇಟೆಡ್ ಡಿಫ್ರೆನ್ಸಸ್ ಬಿಟ್ವೀನ್ ಬ್ರದರ್ಸ್. ಅವಳೇನು ಮಾಡ್ತಾಳೆ, ಇಬ್ಬರು ಜನ ಸಹೋದರರ ಮಧ್ಯ ಏನು ಮಾಡ್ತಾಳೆ, ಕೆಟ್ಟ ಯೋಚನೆಗಳನ್ನು ತಂದು ಹಾಕಿಬಿಡ್ತಾಳೆ. ದಿ ಬಿಗ್ಯಾನ್ ಟು ಕ್ವಾರಲ್. ಅವರಿಬ್ಬರು ಜಗಳ ಆಡೋದಕ್ಕೆ ಆರಂಭ ಮಾಡ್ತಾರೆ. ಕಿಂಗ್ ಡೈಡ್ ಬಿಕಾಸ್ ಹಿ ವಾಸ್ ಅನ್ಹ್ಯಾಪಿ. ಇದನ್ನು ಕಂಡಿರ್ತಕ್ಕಂಥ ರಾಜ ಅಸಂತೋಷದಿಂದ ಆತ ಮರಣವನ್ನು ಅಪ್ತಾನೆ.
The kingdom became unruly as the brothers forget ruling and started quarreling between themselves. ಈಗ ಅಣ್ಣ ತಮ್ಮಂದಿರು ಒಳ ಜಗಳದಿಂದ ರಾಜ್ಯದ ಆಡಳಿತ ಹದಗೆಟ್ಟು ಹೋಗಿತ್ತು. ಅವರು ಆಡಳಿತವನ್ನು ಮರೆತು ಬಿಟ್ಟು ಜಗಳದಲ್ಲಿ ತೊಡ್ಕೊಂಡು ಬಿಟ್ಟಿದ್ರು. ಪೀಪಲ್ ವೇರ್ ಅನ್ಕೇರ್ಡ್ ಫಾರ್. ಪ್ರಜೆಗಳು ಏನಾದ್ರಪ್ಪ ಅಂದರೆ ಇದರಿಂದ ಅನ್ಕೇರ್ಡ್, ಬೇಸರಗೊಂಡರು ಅಥವಾ ಅವ್ರನ್ನ ಯಾರೂ ನೋಡಲಿಲ್ಲ, ಅವ್ರ ಕಡೆ ಯಾರೂ ಲಕ್ಷ್ಯ ವಹಿಸಲಿಲ್ಲ. ದೇ ಬಿಕೇಮ್ ಅನ್ಹ್ಯಾಪಿ. ಅಲ್ಲಿರ್ತಕ್ಕಂಥ ಜನರು ಸಹಿತ ಅಸಂತೋಷಗೊಂಡರು ಅಂಥೇಳಿ. ದೇ ಮೆಟ್ ಇನ್ ಆ್ಯನ್ ಅಸೆಂಬ್ಲಿ ಆ್ಯಂಡ್ ಡಿಸೈಡೆಡ್ ಟು ರೂಲ್ ದೇರ್ ಕಿಂಗ್ಡಮ್ ದೆಮ್ಸೆಲ್ವ್ಸ್. ಆ ಎಲ್ಲ ಜನರು ಏನು ಮಾಡ್ತಾರೆ, ಒಂದು ಕಡೆ ಕೂಡಿಬಿಟ್ಟು ತಮ್ಮ ರಾಜ್ಯವನ್ನು ತಾವೇ ಆಳ್ವಿಕೆ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ದೇ ಫ್ರೇಮ್ಡ್ ಲಾಸ್. ಅವರೇ ಕಾನೂನುಗಳನ್ನ ರಚನೆ ಮಾಡ್ತಾರೆ. ದೇ ಅಗ್ರೀಡ್ ಟು ಒಬೇ ದ ರೂಲ್ಸ್. ಅವರು ಮಾಡಿರ್ತಕ್ಕಂಥ ನಿಯಮಗಳಿಗೆ ಅವರು ಒಪ್ಕೊಳ್ತಾರೆ. ದೇ ಹ್ಯಾಡ್ ಫ್ರೇಮ್ಡ್. ಈಗಾಗಲೇ ಅವರೇನು ತಯಾರು ಮಾಡಿದಾರಲ್ಲ ರೂಲ್ಸ್ಗಳನ್ನು, ನಿಯಮಗಳನ್ನು, ಅವುಗಳಿಗೆ ತಾವೇ ಬದ್ಧರಾಗಿರುವುದಾಗಿ ಒಪ್ಕೊಳ್ತಾರೆ. ಒನ್ ಡೇ ದ ಪ್ರಿನ್ಸ್ ವೇರ್ ಫೋರ್ಸ್ಡ್ ಟು ಲೀವ್ ದ ಥ್ರೋನ್. ಒಂದು ದಿವಸ ಏನು ಮಾಡ್ತಾರೆ, ರಾಜಕುಮಾರನಿಗೆ ಒತ್ತಾಯಪೂರ್ವಕವಾಗಿ ಸಿಂಹಾಸನದಿಂದ ಕೆಳಗೆ ಇಳಿಸ್ತಾರೆ. ಕಿಂಗ್ಸ್ ರೂಲ್ ಎಂಡೆಡ್. ಈಗ ರಾಜನ ಆಳ್ವಿಕೆ ಕೊನೆಗೊಂಡಿತು. ಪೀಪಲ್ಸ್ ರೂಲ್ ಕೇಮ್ ಇನ್ ಟು ಫೋರ್ಸ್. ಈಗ ಜನರ ಆಳ್ವಿಕೆ ಆರಂಭ ಆಯಿತು. ರತ್ನಾಪುರ ಬಿಕೇಮ್ ಅ ಡೆಮೊಕ್ರೆಟಿಕ್ ಸ್ಟೇಟ್. ರತ್ನಾಪುರ ಅಂತಕ್ಕಂಥದ್ದು ಈಗ ಒಂದು ಪ್ರಜಾಪ್ರಭುತ್ವ ರಾಜ್ಯವಾಯಿತು. ಸೊ ಹೂ ಡಿಡ್ ದ ಕಿಂಗ್ ಬ್ರಿಂಗ್ ಟು ದ ಥ್ರೋನ್? Who should naturally came to the throne after the king according to the Indian tradition? What happens if during the rule of the king there is dispute for favor? Do you like hereditary dynasty rule ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ತದನಂತರದಲ್ಲಿ ಈಗ ಪಾಠ ಆರಂಭ ಆಗುತ್ತೆ. ರೂಲ್ ಬೈ ಕಿಂಗ್ಸ್. ರೂಲ್ ಬೈ ಕಿಂಗ್ಸ್ ಅಂದರೆ we can point out two types of administration in the story we studied just now. ಈಗ ತಾನೇ ನಾವು ಅಧ್ಯಯನ ಮಾಡಿರ್ತಕ್ಕಂತಹ ಒಂದು ಕಥೆಯಲ್ಲಿ ನಾವು ಎರಡು ಥರನಾಗಿರ್ತಕ್ಕಂತಹ ಆಡಳಿತ ಪದ್ಧತಿಯನ್ನು ನೋಡಿದ್ವಿ. ದೇ ಆರ್, ಮೊದಲನೆಯದು ರೂಲ್ ಬೈ ದ ಕಿಂಗ್, ರಾಜನಿಂದ ಆಳ್ವಿಕೆ. ದ ರೂಲ್ ಬೈ ದ ಪೀಪಲ್, ಮತ್ತು ಜನರಿಂದ ನಡೆದಿರ್ತಕ್ಕಂಥ ಆಳ್ವಿಕೆ. ಇಫ್ ಆಲ್ ದ ಪವರ್ಸ್ ಆಫ್ ಸ್ಟೇಟ್ ಈಸ್ ಹೆಲ್ಡ್ ಬೈ ಒನ್ ಪರ್ಸನ್, ಒಂದು ವೇಳೆ ಎಲ್ಲ ಅಧಿಕಾರಗಳು ಒಬ್ಬ ವ್ಯಕ್ತಿ ಹತ್ರ ಇದ್ದರೆ, ಯೂಸ್ವಲಿ ದ ಕಿಂಗ್ ಅಂದರೆ ಸಾಮಾನ್ಯವಾಗಿ ರಾಜ ಈ ಅಧಿಕಾರಗಳನ್ನ ಹೊಂದಿರ್ತಾನೆ. ಇಟ್ ಈಸ್ ಅ ರೂಲ್ ಬೈ ಕಿಂಗ್ಸ್, ಇದು ರಾಜನ ಆಳ್ವಿಕೆ. ಎವ್ರಿಥಿಂಗ್ ರನ್ಸ್ ಅಕಾರ್ಡಿಂಗ್ ಟು ಹೀಸ್ ವಿಶ್, ಎಲ್ಲವೂ ಆತನ ಬಯಸಿದಂತೆ ನಡೀತಾ ಹೋಗ್ತದೆ. ದೇರ್ ಈಸ್ ನೋ ಲಿಮಿಟ್ ಟು ದ ಡ್ಯೂರೇಷನ್, ಅದಕ್ಕೆ ಯಾವುದೇ ಒಂದು ಅವಧಿಯ ಮಿತಿ ಇರುವುದಿಲ್ಲ. ಇಫ್ ದ ಕಿಂಗ್ ಈಸ್ ಗುಡ್ ಆ್ಯಂಡ್ ಬ್ರೇವ್, ರಾಜ ಒಳ್ಳೆಯವನಾಗಿದ್ದು ಶೂರನಾಗಿದ್ದರೆ, ಪೀಪಲ್ ವಿಲ್ ಬಿ ಹ್ಯಾಪಿ, ಪೀಪಲ್ ತುಂಬ ಸಂತೋಷವಾಗಿ ಇರ್ತಾರೆ. ಅದರ್ವೈಸ್, ಇಲ್ಲದೆ ಹೋದರೆ, ಪೀಪಲ್ ಸಫರ್ ಆ್ಯಂಡ್ ಎಂಡ್ ದ ಕಿಂಗ್ಸ್ ರೂಲ್, ಜನ ಅವನಿಂದ ಬಳಲಿ ಏನು ಮಾಡ್ತಾರೆ, ಆತನ ಆಡಳಿತ ಅವಧಿಯನ್ನು, ಆಳ್ವಿಕೆಯನ್ನು ಕೊನೆಗೊಳಿಸ್ತಾರೆ. ಇನ್ನು ಡೆಮೋಕ್ರಸಿ, ಅದರ ಅರ್ಥವನ್ನು ನೋಡೋಣ. ಡೆಮೋಕ್ರಸಿ, ರೂಲ್ ಆಫ್ ಅ ಸ್ಟೇಟ್ ಬೈ ದ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್ ಆಫ್ ದ ಪೀಪಲ್ ಈಸ್ ಡೆಮೋಕ್ರಸಿ. ಇಲ್ಲಿ ರೂಲ್ ಆಫ್ ಸ್ಟೇಟ್ ಅಂದರೆ ಒಂದು ರಾಜ್ಯವನ್ನು ಆಳ್ವಿಕೆ ಮಾಡತಕ್ಕಂಥದ್ದು ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್, ಚುನಾಯಿತ ಪ್ರತಿನಿಧಿಗಳಿಂದ ಆಳ್ವಿಕೆ ನಡೆದರೆ ಅದನ್ನು ನಾವು ಡೆಮೋಕ್ರಸಿ, ಪ್ರಜಾಪ್ರಭುತ್ವ ಎಂದು ಕರೆಯುತ್ತೇವೆ. ಇಟ್ ಈಸ್ ಅ ಪೊಲಿಟಿಕಲ್ ಸಿಸ್ಟಮ್, ಅದೊಂದು ರಾಜಕೀಯ ವ್ಯವಸ್ಥೆ. ದಿಸ್ ಈಸ್ ಅ ಗೌರ್ಮೆಂಟ್ ಬೈ ಪೀಪಲ್ ಫಾರ್ ದ ಪೀಪಲ್ ಆ್ಯಂಡ್ ಆಫ್ ದ ಪೀಪಲ್. ಇದು ಜನರಿಗೋಸ್ಕರ, ಜನರಿಗಾಗಿ ನಡೆಯುವಂತಹ ಒಂದು ಸರ್ಕಾರ ಆಗಿರುತ್ತೆ. ಜನರೇ ನಡೆಸುವಂಥದ್ದು, ಜನರಿಗಾಗಿ ನಡೀತಕ್ಕಂಥದ್ದು, ಜನರೇ ಆಯ್ಕೆ ಮಾಡ್ತಕ್ಕಂಥ ಸ್ವಾತಂತ್ರ್ಯವನ್ನು ಹೊಂದಿರತಕ್ಕಂಥದ್ದು. ಇಂಥ ಒಂದು ಪದ್ಧತಿಯನ್ನು ನಾವೇನು ಕರಿತಾ ಇದ್ದೇವೆ, ಪ್ರಜಾಪ್ರಭುತ್ವ ಅಂತ ಕರಿತಾ ಇದ್ದೇವೆ. ಇನ್ನು ಇಂಪಾರ್ಟೆನ್ಸನ್ನು ನೋಡೋಣ, ಮಹತ್ವವನ್ನು ನೋಡೋಣ. ದಿಸ್ ಈಸ್ ಅ ಪಾಪ್ಯುಲರ್ ಸಿಸ್ಟಮ್ ಆಫ್ ಗೌರ್ಮೆಂಟ್, ಇದೊಂದು ಜನಪ್ರಿಯವಾಗಿರ್ತಕ್ಕಂತಹ ಒಂದು ಪ್ರಜಾ ಆಡಳಿತವಾಗಿದೆ. ಪಾಪ್ಯುಲರ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಅಂದರೆ ಇದು ಸರ್ಕಾರದ ಅತ್ಯಂತ ಜನಪ್ರಸಿದ್ಧವಾದಂಥ ವ್ಯವಸ್ಥೆಯಾಗಿದ್ದು, ದಿಸ್ ಹ್ಯಾಸ್ ಸಮ್ ಗುಡ್ ಪಾಯಿಂಟ್ಸ್ ಇನ್ ಇಟ್, ಇದರಲ್ಲಿ ಕೆಲವೊಂದಿಷ್ಟು ಒಳ್ಳೆಯ ಅಂಶಗಳಿವೆ. ಗೌರ್ಮೆಂಟ್ ವಿಲ್ ಬಿ ರನ್ ಬೈ ದ ರಿಪ್ರೆಸೆಂಟೇಟಿವ್ಸ್ ಎಲೆಕ್ಟೆಡ್ ಬೈ ದ ಪೀಪಲ್. ಇಲ್ಲಿ ಸರ್ಕಾರವನ್ನು ಯಾರು ನಡೆಸ್ತಾರೆ ಅಂತಂದರೆ, ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಚುನಾವಣೆ ಮೂಲಕ ಆಯ್ಕೆಯಾಗಿ ಅವರು ಜನರನ್ನು ಆಳ್ವಿಕೆ ಮಾಡ್ತಾರೆ ಅಥವಾ ಜನರ ಆಡಳಿತವನ್ನು ನಡೆಸ್ತಾರೆ. ಆಲ್ ಪೀಪಲ್ ಆರ್ ಈಕ್ವಲ್ ಬಿಫೋರ್ ದ ಲಾ, ಇಲ್ಲಿ ಕಾನೂನಿನ ಮುಂದೆ ಎಲ್ಲ ಜನರು ಸಮಾನರು. ಎಲೆಕ್ಷನ್ಸ್ ವಿಲ್ ಬಿ ಹೆಲ್ಡ್ ರೆಗ್ಯುಲರ್ಲಿ ಆ್ಯಂಡ್ ನ್ಯೂ ರಿಪ್ರೆಸೆಂಟೇಟಿವ್ಸ್ ಕಮ್ ಟು ಪವರ್.
ಇಲ್ಲಿ ಚುನಾವಣೆಗಳನ್ನು ಆಯಾ ಸಮಯಕ್ಕೆ ಅವಧಿಗೆ ಅನುಸಾರವಾಗಿ ನಡೆಸಿ ಅಲ್ಲಿ ಮತ್ತೆ ಹೊಸ ಜನಪ್ರತಿನಿಧಿಗಳನ್ನ ಅಧಿಕಾರಕ್ಕೆ ತರ್ತಾರೆ. Issues will be discussed and people friendly decisions will be taken. ಸಮಸ್ಯೆಗಳನ್ನು ಇಲ್ಲಿ ಚರ್ಚೆ ಮಾಡಲಾಗುತ್ತೆ ಮತ್ತು ಜನ ಸ್ನೇಹಿಯಾಗಿರ್ತಕ್ಕಂತಹ ನಿರ್ಣಯಗಳನ್ನು ಕೈಗೊಳ್ಳಲಾಗುತ್ತೆ. ಇನ್ ಡೆಮೋಕ್ರಸಿ ದ ಪೀಪಲ್ ನೀಡ್ ಟು ಟೇಕ್ ವೈಸ್ ಡಿಸಿಷನ್ಸ್. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಭಾಳ ಜಾಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗತ್ತೆ ಅಥವಾ ವಿವೇಕದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೀಡ್ಸ್ ಟು ಟೇಕ್ ವೈಸ್ ಡಿಸಿಷನ್ಸ್. ಚಾಲೆಂಜಸ್ ಆಫ್ ಡೆಮೋಕ್ರಸಿ. ಹಾಗಾದರೆ ಈ ಒಂದು ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಸವಾಲುಗಳೇನು ಅಂತಂದರೆ ಮನಿ ಆ್ಯಂಡ್ ಮಸಲ್ ಪವರ್ ಮೇ ಬಿ ಯೂಸ್ಡ್ ಟು ಗೆಟ್ ವೋಟ್ಸ್. ಇಲ್ಲಿ ಮತವನ್ನು ಗಳಿಸಲು ಕೆಲವೊಮ್ಮೆ ಹಣದ ಆಮಿಷ ಮತ್ತು ಬಾಹುಬಲಗಳನ್ನು ಬಳಸಬಹುದಾಗಿದೆ. ಹಣ ಮತ್ತು ಮಸಲ್ ಪವರ್ಗಳನ್ನು ಬಳಸಿ ವೋಟಿಂಗ್ ಮಾಡಿಸ್ಬೋದಾಗಿದೆ. ಕಾಸ್ಟ್, ಕಮ್ಯುನಿಟಿ, ಲ್ಯಾಂಗ್ವೇಜ್, ರಿಲಿಜನ್, ETC. ಇಲ್ಲಿ ಜನರು ಏನು ಮಾಡಬಹುದು, ಮತ, ಧರ್ಮ ಮತ್ತು ಸಮುದಾಯ ಮತ್ತು ಭಾಷೆಗಳ ಆಧಾರದ ಮೇಲೆ ಮತವನ್ನು ನೀಡಬಹುದು. ಇಲ್ಲಿ ಚುನಾವಣೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳೇನು ಅಂತಂದರೆ ಜಾತಿ, ಸಮುದಾಯ, ಭಾಷೆ ಮತ್ತು ಧರ್ಮ ಅಂತ ಹೇಳ್ತಾರೆ. ಮೆನಿ ಇನ್ಫ್ಲುಯೆನ್ಸ್ ವೋಟಿಂಗ್. ಇವು ಮೇಲೆ ಪ್ರಭಾವ ಬೀರಬಹುದು. Sometimes elected members resort to defection from one party to other. ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷವನ್ನು ತೊರೆದು ಇನ್ನೊಂದು ಪಕ್ಷವನ್ನು ಸೇರುವುದಿದೆ. And government may become unstable due to defection ಅಂತ ಹೇಳುತ್ತಾರೆ. ಇಂಥ ಪಕ್ಷಾಂತರ ಸರ್ಕಾರವು ಅಸ್ಥಿರಗೊಳ್ಳಬಹುದು ಅಂತ ಹೇಳ್ತಾರೆ. There is a possibility of anti-social getting ಎಲೆಕ್ಟೆಡ್. ಮತ್ತು ಇಲ್ಲಿ ಪುಂಡರು, ಅಪರಾಧಿಗಳು ಆಯ್ಕೆಯಾಗತಕ್ಕಂಥ ಸಂದರ್ಭವಿರುತ್ತೆ ಅಂಥೇಳಿ ಹೇಳ್ತಾರೆ. ಸೊ ನೆಕ್ಸ್ಟ್ ನೋಡೋಣ ಈಗ ಮುಂದಿನ ಒಂದು ವಿಚಾರವನ್ನು. ಈಗ ವೋಟಿಂಗ್ ಬಗ್ಗೆ ನೋಡೋಣ. ವೋಟಿಂಗ್ ಅಂತಂದರೆ ಮತದಾನ ಮಾಡ್ತಕ್ಕಂಥ ಪ್ರಕ್ರಿಯೆ. ವೈ ಆರ್ ಯು ಪೀಪಲ್ ಮೂವಿಂಗ್ ಇನ್ ಅ ಲೈನ್. ಜನ ಅಲ್ಲಿ ಏಕೆ ಲೈನ್ ಹಿಡಿದು ಹೋಗ್ತಾ ಇದ್ದಾರೆ. ಹ್ಯಾವ್ ಯು ಸೀನ್ ಎನಿ ಸಚ್ ಒಕ್ಯಾಷನ್. ಇಂಥ ಒಂದು ಯಾವುದೇ ಸಂದರ್ಭವನ್ನು ನೀವು ನೋಡಿದ್ದೀರಾ. ವೈ ಡೂ ದೇ ಪ್ರಿಂಟ್ ಸಿಂಬಲ್ಸ್ ಆನ್ ದ ಬ್ಯಾಲೆಟ್ ಪೇಪರ್ಸ್ ಆ್ಯಂಡ್ ಬ್ಯಾಲೆಟ್ ಬಾಕ್ಸಸ್. ಆ ಒಂದು ಬ್ಯಾಲೆಟ್ ಬಾಕ್ಸ್ ಮೇಲೆ ಮತ್ತು ಬ್ಯಾಲೆಟ್ ಪೇಪರ್ ಮೇಲೆ ಯಾವ ಒಂದು ಚಿಹ್ನೆಯನ್ನು ಕೊಡಲಾಗಿದೆ ಅನ್ನೋದನ್ನು ನೋಡಿಕೊಳ್ಳಿ. ಈಗ ಎಲೆಕ್ಷನ್, ಮತದಾನ ಅನ್ನೋದ ವಿಚಾರ ಕುರಿತಾಗಿ ನೋಡೋಣ. ಚುನಾವಣೆ, ಎಲೆಕ್ಷನ್ ಅಂದರೆ ಚುನಾವಣೆ ಕುರಿತಾಗಿ ನೋಡೋಣ. ದ ಪ್ರಾಸೆಸ್ ಆಫ್ ಚೂಸಿಂಗ್ ಪೀಪಲ್ಸ್ ರಿಪ್ರೆಸೆಂಟೇಟಿವ್ಸ್ ಈಸ್ ಎಲೆಕ್ಷನ್. ಅಂದರೆ ದ ಪ್ರಾಸೆಸ್ ಆಫ್ ಚೂಸಿಂಗ್ ಪೀಪಲ್ಸ್ ರಿಪ್ರೆಸೆಂಟೇಟಿವ್ಸ್ ಅಂತಂದರೆ ಜನರ ಪ್ರತಿನಿಧಿಗಳನ್ನು ಆಯ್ಕೆ ಮಾಡತಕ್ಕಂತಹ ಒಂದು ಪ್ರತಿಕ್ರಿಯೆ ಅಥವಾ ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆಗೆ ನಾವೇನು ಕರೀತಾ ಇದ್ದೇವೆ, ಎಲೆಕ್ಷನ್ ಅಂತ ಕರೀತಾ ಇದ್ದೇವೆ. ಜನರ ಪ್ರತಿನಿಧಿಗಳನ್ನು ಆಯ್ಕೆ ಮಾಡತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವು ಎಲೆಕ್ಷನ್, ಚುನಾವಣೆ ಎಂದು ಕರೆಯುತ್ತೇವೆ. ಪೋಲಿಂಗ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಎಲೆಕ್ಷನ್ ಪ್ರಾಸೆಸ್. ಮತದಾನ ಮಾಡತಕ್ಕಂಥದ್ದು ಎಲೆಕ್ಷನ್ನ ಅಥವಾ ಚುನಾವಣೆಯ ಒಂದು ಭಾಳಷ್ಟು ಪ್ರಮುಖವಾಗಿರ್ತಕ್ಕಂತಹ ಪ್ರಕ್ರಿಯೆಯಾಗಿದೆ ಅಥವಾ ಪ್ರಕ್ರಿಯೆಯಾಗಿದೆ. ಪರ್ಸನ್ಸ್ ಏಜ್ಡ್ 18 years ಆ್ಯಂಡ್ ಅಬೋವ್ ಆರ್ ಎಲಿಜಿಬಲ್ ಟು ವೋಟ್. ಭಾರತದಲ್ಲಿ 18 ವರ್ಷ ತುಂಬಿದ ಅದಕ್ಕಿಂತ ಮೇಲಿನವರು ಏನು ಮಾಡಬಹುದು ಅಂದರೆ ಮತದಾನ ಕೊಡಲಿಕ್ಕೆ ಅವರು ಅರ್ಹರಾಗಿರ್ತಾರೆ. ಆ್ಯಂಡ್ ಕಂಟೆಸ್ಟ್ ಎಲೆಕ್ಷನ್, ಮತ್ತು ಎಲೆಕ್ಷನ್ನಲ್ಲಿ ಅವರು ಭಾಗವಹಿಸಲಿಕ್ಕೆ ಅಥವಾ ಸ್ಪರ್ಧೆ ಮಾಡಲಿಕ್ಕೆ ಅರ್ಹರಾಗಿರ್ತಾರೆ. ಪೀಪಲ್ ಗಿವ್ ದೇರ್ ವೋಟ್ಸ್ ಇನ್ ದ ಮೆಥಡ್ ಕಾಲ್ಡ್ ಸೀಕ್ರೆಟ್ ಬ್ಯಾಲೆಟ್. ಭಾರತ ದೇಶದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಒಂದು ವಿಧಾನವನ್ನು ಅನುಸರಿಸ್ತಾರೆ ಜನ ವೋಟ್ ಕೊಡೋದಕ್ಕೆ. ಅದಕ್ಕೆ ಸೀಕ್ರೆಟ್ ಬ್ಯಾಲೆಟ್ ಅಂತ ಕರಿತೇವೆ ನಾವು. ರಹಸ್ಯವಾಗಿ ಮತದಾನವನ್ನು ಮಾಡ್ತಾರೆ. ಅವರು ಯಾರಿಗೆ ಮತದಾನ ಮಾಡಿದ್ದಾರೆ ಅಂಥೇಳಿ ಯಾರಿಗೂ ಗೊತ್ತಾಗಬಾರ್ದಾಗಿಲಿ ಚುನಾವಣೆಗಳನ್ನು ಮತದಾನವನ್ನು ಮಾಡಲಾಗ್ತದೆ. ರಹಸ್ಯ ಮತದಾನ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗ್ತದೆ. ಈಚ್ ಕ್ಯಾಂಡಿಡೇಟ್ ಈಸ್ ಗಿವನ್ ಅ ಸಿಂಬಲ್. ಪ್ರತಿಯೊಬ್ಬ ಎಲೆಕ್ಷನ್ಗೆ ಅಥವಾ ಚುನಾವಣೆಗೆ ನಿಂತಿರ್ತಕ್ಕಂಥ ಪ್ರತಿಯೊಬ್ಬ ಅಭ್ಯರ್ಥಿಗೂ ಸಹಿತ ಒಂದು ಚಿಹ್ನೆಯನ್ನು ಕೊಟ್ಟಲಾಗಿರುತ್ತೆ. Even illiterates can vote with the help of the symbol to candidate for their choice. ಇಲ್ಲಿ ಹೇಳ್ತಾರೆ ಅವರು, ಯಾವುದೇ ಒಬ್ಬ ಅನಕ್ಷರಸ್ಥ ವ್ಯಕ್ತಿಯು ಸಹಿತ ವೋಟ್ ಹಾಕಲಿಕ್ಕೆ ಬರಬೇಕು. ಆ ರೀತಿಯಾಗಿ ಒಂದು ಸಿಂಬಲ್ಗಳನ್ನ ಕೊಟ್ಟು ಇಲ್ಲಿ ಕೊಡಲಾಗುತ್ತೆ. ಅವ್ರಿಗೆ ಚುನಾವಣೆಗೆ ನಿಲ್ಲಿಸ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ವೋಟಿಂಗ್. ಮತದಾನದ ಮಹತ್ವ. ವೋಟಿಂಗ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಮೀನ್ಸ್ ಆಫ್ ಎಕ್ಸ್ಪ್ರೆಷನ್ ಆಫ್ ದ ವೋಟರ್ಸ್ ವಿಲ್. ಇಲ್ಲಿ ಪ್ರಜೆಗಳು ತಮ್ಮ ಅಭಿಪ್ರಾಯವನ್ನು ತಿಳಿಸಲು ಮತದಾನವು ಸಹಾಯಕವಾಗಿದೆ. ಇಟ್ ಮೇಕ್ಸ್ ರಿಪ್ರೆಸೆಂಟೇಷನ್ ಆಫ್ ಆಲ್ ಪೀಪಲ್ ಪಾಸಿಬಲ್.
ಈ ಒಂದು ಎಲ್ಲ ಜನರು ಕೂಡಿಕೊಳ್ಳುವಂತೆ ಅಥವಾ ಜನರ ಪ್ರಾತಿನಿಧ್ಯಕ್ಕೆ ಇಲ್ಲಿ ಅವಕಾಶವನ್ನು ಕೊಡಲಾಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ, ಎಲೆಕ್ಷನ್ ಪ್ರಾಸೆಸ್, ಚುನಾವಣಾ ಪ್ರಕ್ರಿಯೆ ಅಂತ ಕರೀತೇವೆ. ಚುನಾವಣಾ ಪ್ರಕ್ರಿಯೆಗಳು. ಎಲೆಕ್ಷನ್ ಈಸ್ ಹೆಲ್ಡ್ ಅಕಾರ್ಡಿಂಗ್ ಟು ಅ ಕ್ಯಾಲೆಂಡರ್ ಆಫ್ ಇವೆಂಟ್ಸ್, ಟೈಮ್ ಟೇಬಲ್. ಚುನಾವಣೆಗಳನ್ನು ಒಂದು ವೇಳಾಪಟ್ಟಿಯಂತೆ ನಡೆಸಲಾಗುವುದು. ಫೈಲಿಂಗ್ ಆಫ್ ನಾಮಿನೇಷನ್ ಬೈ ದ ಕ್ಯಾಂಡಿಡೇಟ್ಸ್. ಮೊದಲನೇದಾಗಿ ಏನು ಮಾಡ್ತಾರೆ ಅಂತಂದರೆ ಸರ್ಕಾರಿ ಅಧಿಕಾರಿಗಳಿಂದ ನಾಮಪತ್ರ ಪರಿಶೀಲನೆ ಆಗ್ತದೆ. ಪ್ರಾರಂಭದಲ್ಲಿ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಆಗುತ್ತೆ ಅಂಥೇಳಿ. ಫೈಲಿಂಗ್ ಆಫ್ ನಾಮಿನೇಷನ್ ಬೈ ದ ಕ್ಯಾಂಡಿಡೇಟ್ಸ್ ಆ್ಯಂಡ್ ಸ್ಕ್ರೂಟ್ನಿ ಆಫ್ ದ ನಾಮಿನೇಷನ್ ಬೈ ದ ಎಲೆಕ್ಷನ್ ಆಫೀಸರ್ಸ್. ಸ್ಕ್ರೂಟ್ನಿ ಆಗುತ್ತೆ, ನಾವಂತೆ ಸ್ಕ್ರೂಟ್ನಿ ಅಂಥೇಳಿ. ಸರ್ಕಾರಿ ಅಧಿಕಾರಿಗಳಿಂದ ನಾಮಪತ್ರ ಪರಿಶೀಲನೆ ಆಗುತ್ತೆ ಬೈ ದ ಎಲೆಕ್ಷನ್ ಆಫೀಸರ್ಸ್. ಡೇಟ್ ಆಫ್ ವಿಡ್ರಾಲ್ ಆಫ್ ನಾಮಿನೇಷನ್ಸ್. ಸ್ಪರ್ಧೆಯಿಂದ ಹಿಂದೆ ಸರಿಯಲು ಬಯಸುವ ವಿದ್ಯಾರ್ಥಿಗಳಿಗೆ ನಾಮಪತ್ರ ಹಿಂತೆಗೆತ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆ್ಯಂಡ್ ಕ್ಯಾನ್ವಾಸಿಂಗ್ ಬೈ ಕ್ಯಾಂಡಿಡೇಟ್ಸ್ ಆ್ಯಂಡ್ ದೇರ್ ಸಪೋರ್ಟರ್ಸ್. ಮತಯಾಚನೆಗಾಗಿ ಅಭ್ಯರ್ಥಿಗಳಿಂದ ಮತ್ತು ಪಕ್ಷದ ನಾಯಕರುಗಳಿಂದ ಚುನಾವಣಾ ಪ್ರಚಾರ ನಡೆಯುತ್ತೆ. ವೋಟಿಂಗ್ ಆನ್ ಅ ಡೇಟ್ ಆಲ್ರೆಡಿ ಫಿಕ್ಸ್ಡ್. ಚುನಾವಣಾ ದಿನಾಂಕವನ್ನು ಈಗಾಗಲೇ ಏನು ಮಾಡಲಾಗುತ್ತೆ, ಇಲ್ಲಿ ಫಿಕ್ಸ್ ಮಾಡಲಾಗಿರುತ್ತೆ. ನಿಗದಿತ ದಿನದಂದು ಮತದಾನವನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಆ್ಯಂಡ್ ಅನೌನ್ಸ್ಮೆಂಟ್ ಆಫ್ ದ ರಿಸಲ್ಟ್ಸ್ ಆನ್ ದ ಡೇ ಫಿಕ್ಸ್ಡ್ ಇನ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್. ಈಗಾಗಲೇ ಅಲ್ಲಿ ಮತಗಳ ಎಣಿಕೆ ಹಾಗೂ ಫಲಿತಾಂಶ ಘೋಷಣೆಯನ್ನು ಕ್ಯಾಲೆಂಡರ್ನಂತೆ ಮಾಡಲಾಗುತ್ತೆ. ಪಬ್ಲಿಕೇಶನ್ ಆಫ್ ದ ಲಿಸ್ಟ್ ಆಫ್ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್. ತದನಂತರದಲ್ಲಿ ವಿಜೇತ ಅಭ್ಯರ್ಥಿಗಳ ಯಾದಿಯನ್ನು ಬಿಡುಗಡೆ ಮಾಡಲಾಗುತ್ತೆ ಅಂತಕ್ಕಂಥದ್ದು. ಇದು ಎಲೆಕ್ಷನ್ ಪ್ರಾಸೆಸ್ ಈ ರೀತಿಯಾಗಿ ನಡೆಯುತ್ತೆ ವಿದ್ಯಾರ್ಥಿಗಳೇ. ಮೊದಲಿಗೆ ಏನು ಮಾಡ್ತಾರೆ, ಎಲೆಕ್ಷನನ್ನು ಒಂದು ಟೈಮ್ ಟೇಬಲ್ ಮುಖಾಂತರ ಹೇಳ್ತಾರೆ. ಎಲೆಕ್ಷನ್ ಇವತ್ತು ಈ ದಿನಾಂಕದಿಂದ ಆರಂಭ ಆಗುತ್ತೆ ಅಂತೇಳಿ ಅದಕ್ಕೊಂದು ಟೈಮ್ ಟೇಬಲ್ ಮಾಡ್ತಾರೆ. ಮೊದಲು ಏನು ಮಾಡ್ತಾರೆ, ಇಲ್ಲಿ ನಾಮಪತ್ರ ಸಲ್ಲಿಕೆ ಮಾಡುವಂತೆ ಕೇಳ್ತಾರೆ. ಅದಕ್ಕೆ ನಾವು ಅಂತೀವಿ ಫೈಲಿಂಗ್ ಆಫ್ ನಾಮಿನೇಷನ್ ಬೈ ದ ಕ್ಯಾಂಡಿಡೇಟ್ಸ್. ಸದಸ್ಯರುಗಳಿಂದ ಏನು ಮಾಡ್ತಾರೆ, ನಾಮಪತ್ರ ಸಲ್ಲಿಕೆ ಆಗ್ತವೆ. ಸ್ಕ್ರೂಟ್ನಿ ಆಫ್ ದ ನಾಮಿನೇಷನ್ ಬೈ ದ ಎಲೆಕ್ಟ್ರಲ್ ಆಫೀಸರ್ಸ್. ಇಲ್ಲಿ ಸ್ಕ್ರೂಟ್ನಿ ಆಗುತ್ತೆ, ಅಂದರೆ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಆದ ತಕ್ಷಣ ಸರ್ಕಾರಿ ಅಧಿಕಾರಿಗಳಿಂದ ನಾಮಪತ್ರ ಪರಿಶೀಲನೆ ಆಗುತ್ತೆ. ಸ್ಕ್ರೂಟ್ನಿ ಆದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ ಎಲೆಕ್ಟ್ರಲ್ ಆಫೀಸರಿಂದ ಡೇಟ್ ಫಾರ್ ವಿಡ್ರಾಲ್ ಆಫ್ ದ ನಾಮಿನೇಷನ್ ಮತ್ತು ನಾಮಪತ್ರ ಹಿಂತೆಗೆದಕ್ಕೂ ಸಹಿತ ಅವಕಾಶವನ್ನು ಕೊಡಲಾಗುತ್ತೆ. ಆಮೇಲೆ ಕ್ಯಾನ್ವಾಸಿಂಗ್ ಬೈ ಕ್ಯಾಂಡಿಡೇಟ್ಸ್ ಆ್ಯಂಡ್ ದೇರ್ ಸಪೋರ್ಟರ್ಸ್. ಕ್ಯಾನ್ವಾಸನ್ನು ಮಾಡಲಿಕ್ಕೆ ಅಥವಾ ಪ್ರಚಾರ ಕಾರ್ಯಗಳನ್ನು ಕೈಗೊಳ್ಳಲಿಕ್ಕೆ ಅವಕಾಶ ಕೊಡಲಾಗುತ್ತೆ. ವೋಟಿಂಗ್ ಆನ್ ಅ ಡೇಟ್ ಆಲ್ರೆಡಿ ಫಿಕ್ಸ್ಡ್. ಈಗಾಗಲೇ ನಿಗದಿಪಡಿಸಿರುವಂತೆ ದಿನಾಂಕದಂದು ಮತದಾನ ನಡೆಯುತ್ತೆ. ಅನೌನ್ಸ್ಮೆಂಟ್ ಆಫ್ ರಿಸಲ್ಟ್ಸ್ ಆನ್ ದ ಡೇ ಫಿಕ್ಸ್ಡ್ ಇನ್ ದ ಕ್ಯಾಲೆಂಡರ್ ಆಫ್ ಇವೆಂಟ್ಸ್. ಮತ್ತು ನಿಗದಿಪಡಿಸಿದ ದಿನಾಂಕದಂದೇ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ರಿಸಲ್ಟನ್ನು ಮಾಡ್ತಾರೆ ಅಥವಾ ಫಲಿತಾಂಶವನ್ನು ಘೋಷಣೆ ಮಾಡ್ತಾರೆ. ಪಬ್ಲಿಕೇಶನ್ ಆಫ್ ದ ಲಿಸ್ಟ್ ಆಫ್ ದ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್. ತದನಂತರದಲ್ಲಿ ಅಲ್ಲಿ ಯಾರು ಅಭ್ಯರ್ಥಿಗಳು ವಿಜೇತರು ಅಂತಕ್ಕಂಥ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತೆ ಅಂತಕ್ಕಂಥದ್ದು. ಸೊ ಮತ್ತು ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.